ಹಲೋ ಎಲ್ರಿಗೂ ನಮಸ್ಕಾರ. ಮೈಸೂರಿಂದ ಕವಿತಾ. ಇವತ್ತು ನಾನು ಹೂಕೋಸು ಗೋಬಿ ಅದು ಎಲ್ಲರಿಗೂ ಇಷ್ಟ. ಅದರಲ್ಲಿ ಒಂದು ನಾನು ಡಿಶ್ನ ತೋರಿಸ್ತೀನಿ. ಅದಕ್ಕೆ ಕಡಿಮೆ ಪದಾರ್ಥ ಬೇಕಾಗುತ್ತೆ, ತುಂಬ ಜಾಸ್ತಿ ಪದಾರ್ಥಗಳೇನು ಬೇಡ. ನಾನು ಒಂದು ಗೋಬಿ ತೊಗೊಂಡಿದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ಈಗ ಒಂದು ಈರುಳ್ಳಿ ನೋಡಿ, ಇದನ್ನು ಕಟ್ ಮಾಡಿ ಎಳೆ ಬಿಡಿಸ್ಕೊಂಡಿದ್ದೀನಿ ಕ್ಯೂಬ್ ಥರ. ಕ್ಯಾಪ್ಸಿಕಮ್ಮು ರೆಡ್ ಕಲರ್ದು, ಅದು ಅಷ್ಟೇ ಒಂದು ಬೌಲ್ ತೊಗೊಂಡಿದ್ದೀನಿ. ಗ್ರೀನ್ ಕ್ಯಾಪ್ಸಿಕಮ್ಮು, ಇದನ್ನು ಅಷ್ಟೇ ಕ್ಯೂಬ್ ಥರ ಕಟ್ ಮಾಡಿದ್ದೀನಿ, ಅದು ಒಂದು ಬೌಲ್ ತೊಗೊಂಡಿದ್ದೀನಿ. ಚಿಲ್ಲಿ ಫ್ಲೇಕ್ಸು 1 ಚಮಚ, ಆರಿಗ್ಯಾನೋ 1 ಚಮಚ, ರುಚಿಗೆ ತಕ್ಕಷ್ಟು ಉಪ್ಪು, ಇದಕ್ಕೆ ಕಡಿಮೆ ಉಪ್ಪು ಇಡಿಸುತ್ತೆ, ಮತ್ತು 1 ಚಮಚ ಎಣ್ಣೆ. ಇದು ನಮಗೆ ಎಕ್ಸ್ಟ್ರಾ ಟೇಸ್ಟ್ ಕೊಡೋ ಅಂಥದ್ದು ಮ್ಯಾಜಿಕ್ ಮಸಾಲ, ತುಂಬ ರುಚಿಯಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಈಗ ನಾನು ಇದನ್ನು ತೊಳೆದಿಟ್ಕೊಂಡಿದ್ದೀನಿ. ಇದನ್ನು ಬಿಸಿ ನೀರಿಗೆ ಹಾಕಿ ಕುದಿಸ್ಕೊಳ್ಳೋಣ. ನಾನು ನೀರು ಕಾಯಕ್ಕೆ ಮೊದಲೇ ಇಟ್ಟಿದ್ದೀನಿ ನೋಡಿ. ಅದಕ್ಕೆ ಅರ್ಧ ಚಮಚ ಉಪ್ಪು ಹಾಕ್ಕೊಳ್ಳೋಣ. ಅದಕ್ಕೆ ಈಗ ಗೋಬಿನ ಹಾಕ್ಕೊಳ್ಳೋಣ. ಅದು ನಮಗೆ ಒಂದು 3/4% 75% ಬೆಂದರೆ ಸಾಕು ನಮಗೆ. ಅದು ನೋಡಿ, ಉಪ್ಪು ಹಾಕಿರೋದ್ರಿಂದ ನಮಗೆ ಅದು ಉಪ್ಪು ಹಿಡ್ಕೊಳ್ಳುತ್ತೆ, ಮತ್ತು ಕಸ ಹುಳಗಳಿದ್ರೆ ಅದೆಲ್ಲ ಬಂದ್ಬಿಡುತ್ತೆ ನಮಗೆ. ಹಾಗಾಗಿ ನಾವು ಉಪ್ಪಲ್ಲಿ ಅದನ್ನು ಕುದಿಸ್ಕೊಳ್ಳೋಣ. ಒಂದು 2-3 ಕುದಿ ಬಂದರೆ ಸಾಕು. ಈಗ ನೋಡಿ, ಕುದಿ ಬರ್ತಿದೆ ನೋಡಿ, ಇಷ್ಟಾದರೆ ಸಾಕು, ಆಗಿದೆ. ಇದನ್ನು ನಾವು ಎತ್ಕೊಳ್ಳೋಣ. ಜಾಲರಿಲಿ ಎತ್ತಿ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಇದು ನಮಗೆ ಅತಿ ಹೆಚ್ಚು ಫೈಬರ್ ಇದೆ, ಮತ್ತು ಬ್ರೈನ್ ಫಂಕ್ಷನ್ಗೆ, ಪ್ರೆಗ್ನೆನ್ಸಿಯವ್ರಿಗೆ, ಡೈಜೆಷನ್ಗೆ, ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ, ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಎಲ್ಲದಕ್ಕೂ ತುಂಬ ಅನುಕೂಲ ಹೂಕೋಸು. ಮತ್ತು ಇದರಲ್ಲಿ ವಿಟಮಿನ್ ಸಿ, KB ಇದೆ ನೋಡಿ. ಹೀಗಾಗಿದೆ, ಇದು ಎತ್ತಿಟ್ಕೊಂಡಿದ್ದೀನಿ. ಈಗ ಒಂದು ಬಾಣಲೆ ಇಟ್ಟು ಅದಕ್ಕೆ 1 ಚಮಚ ಎಣ್ಣೆ ಹಾಕ್ಕೊಳ್ಳೋಣ. ನೀವು ಮನೇಲಿ ಯಾವ ಎಣ್ಣೆ ಯೂಸ್ ಮಾಡ್ತೀರಾ, ಕಡಲೆಕಾಯಿ ಎಣ್ಣೆ ಇದ್ದವ್ರು ಕಡಲೆಕಾಯಿ ಎಣ್ಣೆ, ಸನ್ಫ್ಲವರ್, ಅದು ಯಾವ್ದು ಯೂಸ್ ಮಾಡ್ತೀರಾ ಅದನ್ನು 1 ಚಮಚ ಹಾಕ್ಕೊಳ್ಳಿ ನೋಡಿ. 1 ಚಮಚ ಸಾಕು, ಜಾಸ್ತಿ ಬೇಡ. ಇದಕ್ಕೆ ಈಗ ನಾವು ಅದು ಒಂದು ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದಮೇಲೆ ಅದು ನೋಡಿ, ಈಗ ಬಿಸಿ ಆಗಿದೆ. ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಅಂಥದ್ದನ್ನ ಒಂದೊಂದೇ ಹಾಕ್ಕೊಂಡು ಬರೋಣ. ಈರುಳ್ಳಿ, ಇದು ಅಷ್ಟೇ, ನಮಗೆ ಜಾಸ್ತಿ ಫ್ರೈ ಆಗೋದೇನು ಬೇಡ, ಸ್ವಲ್ಪ ಫ್ರೈ ಆದರೆ ಸಾಕು. ಅದು ಕ್ರಂಚಿಯಾಗಿಯೇ ಇರಬೇಕು, ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ ನೋಡಿ. ಇದಾಗಿದೆ. ಈಗ ಗ್ರೀನ್ ಕ್ಯಾಪ್ಸಿಕಮ್ ಹಾಕ್ಕೊಳ್ಳೋಣ. ಇದನ್ನು ಅಷ್ಟೇ 1-2 ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟು ರೆಡ್ ಕಲರ್ ಕ್ಯಾಪ್ಸಿಕಮ್ ಹಾಕ್ಕೊಳ್ಳೋಣ. ಬೇಕಾದರೆ ಎಲ್ಲೋನೂ ಹಾಕೋಬೋದು. ನನ್ನ ಹತ್ರ 2 ಕಲರ್ ಇತ್ತು, ನಾನು ಹಾಕ್ಕೊಂಡಿದ್ದೀನಿ ನೋಡಿ. ಈಗ ಇದು ಸ್ವಲ್ಪ ಫ್ರೈ ಆದಮೇಲೆ ಚಿಟಿಕೆ ಉಪ್ಪು ಹಾಕ್ಕೊಳ್ಳೋಣ. ಜಾಸ್ತಿ ಬೇಡ, 1 ಚಿಟಿಕೆ ಸಾಕು. ಈಗ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಕ್ಯಾಪ್ಸಿಕಮಲ್ಲೂ ಅಷ್ಟೇ, ನಮಗೆ ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ವಿಟಮಿನ್ A ಇದೆ, ಅದರಲ್ಲೂ ಫೈಬರ್ ಹೆಚ್ಚಾಗಿದೆ, ಮತ್ತು ಕಣ್ಣಿಗೆ ತುಂಬ ಒಳ್ಳೆಯದು ನೋಡಿ. ಈಗ ಫ್ರೈ ಆಗಿದೆ. ಇದು ಇಷ್ಟ ಆದರೆ ಸಾಕು, ನಮಗೆ ಕ್ರಿಸ್ಪಿಯಾಗೇ ಇರಲಿ ಅದು. ಈಗ ನಾವು ಬೇಯಿಸ್ಕೊಂಡಿರೋಂಥ ತೆಗೆದಿಟ್ಟಿರೋದನ್ನ ಹೂಕೋಸನ್ನ ಹಾಕ್ಕೊಳ್ಳೋಣ. ಈಗ ಗೋಬಿನ ನೋಡಿ. ಈಗ ಅದನ್ನು ಎರಡನ್ನೂ ಮಿಕ್ಸ್ ಮಾಡೋಣ. ಈಗ ಚೆನ್ನಾಗಿ ಫುಲ್ಲು ಮಿಕ್ಸ್ ಮಾಡಿ 2-3 ನಿಮಿಷ. ಇದನ್ನು ನೀವು ಊಟದ ಜೊತೆ ಸೈಡ್ಸಾಗೂ ತೊಗೋಬೋದು, ಮತ್ತು ರಾತ್ರಿ ಊಟದ ಮೊದಲು ಇದನ್ನು ಒಂದು ಬಟ್ಲು ತೊಗೊಳ್ಳೋದ್ರಿಂದ ತೂಕ ಕಡಿಮೆ ಮಾಡ್ಕೋಬೋದು. ಆಮೇಲೆ ಸ್ನ್ಯಾಕ್ಸ್ ಆಗಿ ಕೂಡ ತೊಗೋಬೋದು. ಮತ್ತು ನೀವು ಚಪಾತಿಗಳಿಗೆ, ರೋಲ್ಗೆ ಸ್ವಲ್ಪ ಸಾಸ್ಗಳನ್ನ ಹಾಕಿ ಇದನ್ನು ಫಿಲ್ ಮಾಡಿ ಕೊಡ್ಬೋದು, ತುಂಬ ಚೆನ್ನಾಗಿರುತ್ತೆ ಮಕ್ಳಿಗೂ. ಎಲ್ಲರಿಗೂ ಗೋಬಿ ಅಂದರೆ ಇಷ್ಟ. ಈ ಥರನೂ ಒಂದ್ಸಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ನೋಡಿ. ಈಗ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ಳೋಣ. ಚಿಟಿಕೆ ಉಪ್ಪು ಹಾಕ್ಕೊಳ್ಳೋಣ, ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ಹಾಕ್ಕೊಳ್ಳೋಣ. ಆರಿಗ್ಯಾನೋ ಹಾಕ್ಕೊಳ್ಳೋಣ.
ಈಗ ಎರಡನ್ನೂ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮಿಕ್ಸ್ ಆದಮೇಲೆ ಚಿಟಿಕೆ ಉಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪನೇ ಸಾಕು, ಅಷ್ಟೇ ಸಾಕು. ಚಿಟಿಕೆ ಹಾಕ್ಕೊಳ್ಳೋಣ. ನಮಗೆ ಬೇಗನೂ ಆಗುತ್ತೆ ಇದು ಮಾಡಿಕೊಡೋದಕ್ಕೆ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈಗ ಆಗಿದೆ. ಇದಕ್ಕೆ ನೀವು ಬೇಕಾದ್ರೆ ಒಗ್ಗರಣೆಗೆ ಜೀರಿಗೆ ಹಾಕ್ಕೊಂಡ್ರೆ ಅದೇ ಬೇರೆ ಥರ ಫ್ಲೇವರ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ನಾವು ಮ್ಯಾಗಿ ಮಸಾಲ ಮ್ಯಾಜಿಕ್ ಹಾಕೋಣ. ತುಂಬ ಚೆನ್ನಾಗಿರುತ್ತೆ ಇದು ಫ್ಲೇವರು, ತುಂಬ ರುಚಿಯಾಗಿರುತ್ತೆ. ನೀವು ರಸಮ್ ಆ ಥರ ಎಲ್ಲ ಮಾಡಿದಾಗ, ಬೇಳೆ ಸಾಂಬಾರು ಮಾಡಿದಾಗ ಸೈಡ್ಸ್ಗೆ ಇನ್ನೂ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ಇದನ್ನು ಜಾಸ್ತಿ ಬೇಡ, ಮಿಕ್ಸ್ ಮಾಡ್ಕೊಳ್ಳೋ ಗಂಟ ಇದ್ದರೆ ಸಾಕು. ಇದು ರೆಡಿಯಾಗಿದೆ. ಈಗ ಇದನ್ನು ಬೌಲ್ಗೆ ಹಾಕ್ಕೊಳ್ಳೋಣ. ನೋಡಿ ಬೌಲ್ಗೆ ಹಾಕ್ಕೊಂಡಿದ್ದೀನಿ, ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ, ನೀವು ಮಾಡ್ಕೊಳ್ಳಿ ಒಂದ್ಸಲಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.